ಗಣೇಶನ ದೇವಸ್ಥಾನದಲ್ಲಿ ಒಂದು ಆನೆ ಇತ್ತು. ಆ ಆನೆ ತುಂಬಾ ಒಳ್ಳೆ ಆನೆ. ಯಾರಿಗೂ ಯಾವುದೇ ಕಷ್ಟನೂ ಕೊಡದೆ ಯಾರು ಏನೇ ಕೆಲಸ ಕೊಟ್ರು ಅದನ್ನು ಮಾಡ್ತಾ ಇತ್ತು. ಅವರು ಕೊಡುವ ಹಣ್ಣುಗಳನ್ನ ತಿಂದು ಅದು ಜೀವನ ಸಾಗಿಸ್ತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಅದೇ ಅಡವಿಯಲ್ಲಿದ್ದ ಒಂದು ನದಿಗೆ ಹೋಗಿ ಸ್ನಾನ ಮಾಡಿ ನೀರ್ ತಗೊಂಡ್ ಬಂದು ಅಭಿಷೇಕನೂ ಮಾಡಿ ಹಾಗೇನೆ ಅಡವಿಯೊಳಗಡೆ ಹೋಗಿ ಅಲ್ಲಿ ಸಿಗುವ ಹೂಗಳಿಂದ ವಿನಾಯಕನಿಗೆ ಪೂಜೆ ಮಾಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ಅದು ಅಡವಿಲಿದ್ದ ನದಿಗೆ ಹೋದಾಗ, ಇದಕ್ಕೇನೆ ಆ ಜಿಪುಣ ಮಲ್ಲಯ್ಯ ಏನಾದ್ರೂ ಕೆಲಸ ಹೇಳಿದ್ರೆ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ಆದ್ರೆ ನಾನು ಕೆಲಸ ಮಾಡ್ಬೇಕು ಅಂತ ನನ್ನ ತುಂಬಾ ಬೇಡ್ಕೊಂಡ್ರು. ಬಾಳೆಹಣ್ಣು ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ ಅಂತ. ಈ ವಸ್ತುಗಳನ್ನ ಸ್ವಲ್ಪ ನನ್ ಮನೆಗ್ ತಗೊಂಡೋಗಿಡು ಅಂತ ಅವ್ರು ತುಂಬಾ ಬೇಡ್ಕೊಂಡ್ರು. ನಂಗೆ ಮೊದ್ಲೇ ಕರುಣೆ ಮನ್ಸು, ಅವ್ರು ಬೇರೆ ಬೇಡ್ಕೊಂಡ್ರು. ಅದಕ್ಕೆ ನಾನು ಒಪ್ಕೊಂಡೆ. ಛೇ, ಇವಾಗ ನೋಡು ನನ್ ಗಣೇಶನ್ ಪೂಜೆಗೆ ಲೇಟ್ ಆಗೋಯ್ತು. ಹಾಗಂತ ಅನ್ಕೊಂಡು ತುಂಬಾ ವೇಗವಾಗಿ ನದಿಯ ಹತ್ರ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಅಭಿಷೇಕ ಮಾಡಕ್ಕೆ ಅದರ ಸೊಂಡಿಲಲ್ಲಿ ನೀರನ್ನು ತಗೊಂಡ್ ಬಂತು. ಆ ನೀರಿನಿಂದ ಅಭಿಷೇಕನೂ ಮಾಡಿತು. ಪುನಃ ಯಾವಾಗ್ಲೂ ತರ ಅಡವಿಗೆ ಹೋಗಿ ಎಲ್ಲಾ ಹೂಗಳನ್ನ ತಗೊಂಡ್ ಬಂದು ಆ ಹೂಗಳಿಂದಾನೇ ಗಣೇಶನಿಗೆ ಅರ್ಚನೆಯನ್ನು ಮಾಡಿ ಗಣೇಶನ ಹತ್ತಿರ ಈ ರೀತಿ ಬೇಡ್ಕೊಳ್ತು. ಸ್ವಾಮಿ ಗಣೇಶ, ಇವತ್ತು ಪೂಜೆ ಮಾಡಕ್ಕೆ ಲೇಟ್ ಆಗೋಯ್ತು, ನನ್ನ ಕ್ಷಮಿಸ್ಬಿಡಪ್ಪ. ನಾನಿನ್ನು ಯಾವತ್ತೂ ಈ ತರ ನಡೆಯದ ಹಾಗೆ ನೋಡ್ಕೋತೀನಿ. ಇದೆಲ್ಲದಕ್ಕೂ ಕಾರಣ ಆ ಜಿಪುಣ ಮಲ್ಲಯ್ಯನೇ. ಇದು ಒಂದೇ ಒಂದ್ಸಲ ನನ್ನ ಮಲ್ಲಯ್ಯನ ದಯವಿಟ್ಟು ಕ್ಷಮಿಸ್ಬಿಡು ಗಣೇಶ. ಹಾಗೆ ಬೇಡ್ಕೊಂಡು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಬಂಡೆಕಲ್ಲಿನ ಹತ್ತಿರ ಹೋಗಿ ನೋಡಿತ್ತು. ಆ ಬಂಡೆಕಲ್ ಮೇಲೆ 2 ಬಾಳೆಹಣ್ಣಿತ್ತು. ಅದನ್ನು ನೋಡಿ, ಹಾ, ಆ ಜಿಪುಣ ಮಲ್ಲಯ್ಯನ್ ಮನ್ಸು ಇವಾಗ ಸ್ವಲ್ಪ ಬದಲಾಗಿರ್ಬೋದು. ಯಾವಾಗ ನೋಡಿದ್ರು ಒಂದೇ ಬಾಳೆಹಣ್ಣು ಕೊಡ್ತಾ ಇದ್ರು, ಆದ್ರೆ ಇವತ್ ನೋಡಿದ್ರೆ 2 ಬಾಳೆಹಣ್ಣು ಕೊಟ್ಟಿದ್ದಾರೆ. ಹಾಗೆ ಅಂದ್ಕೊಂಡು ಆ ಬಂಡೆಕಲ್ ಹತ್ರ ಬಂದು 2 ಬಾಳೆಹಣ್ಣನ್ನು ತಿಂದ್ಬಿಡ್ತು. ಪಾಪ ಹಸಿವು ತೀರ್ಲಿಲ್ಲ, ಇನ್ನು ಹಣ್ಣುಗಳು ಬೇಕಾಗಿತ್ತು. ಈ 2 ಬಾಳೆಹಣ್ಣಿಂದ ನನ್ನ ಹಸು ಹೇಗೆ ಹೋಗುತ್ತೆ? ಇದು ನಂಗೆ ಸಾಲಲ್ಲ. ಸ್ವಲ್ಪ ಹೊತ್ತು ನೋಡ್ತೀನಿ ನನ್ ಗಣೇಶನ ಹತ್ರ ಯಾವ ಭಕ್ತರು ಬರದೇ ಇರ್ತಾರ. ಗಣೇಶನ ನೋಡೋಕೆ ಅಂತ ಬರೋರು ನಾನಿಲ್ಲಿರೋದ್ನ ನೋಡಿ ನನಗ್ ಸ್ವಲ್ಪ ಹಣ್ಣುಗಳನ್ನ ಅವರು ಖಂಡಿತವಾಗ್ಲೂ ಕೊಡದೆ ಹಾಗೆ ಹೋಗ್ತಾರಾ? ಇಲ್ಲ ಅಲ್ವಾ? ಹಾಗೆ ಗಜರಾಜ ದೇವಸ್ಥಾನದ ಹತ್ತಿರ ಬಂದು ಯಾರಾದ್ರೂ ಭಕ್ತರುಗಳು ಬಂದ್ರೆ ಅವರು ಕೊಡೋ ಹಣ್ಣುಗಳನ್ನ ತಿನ್ಬೋದು ಅಂತ ಸುಮಾರು ಹೊತ್ತಿಂದ ಕಾಯ್ತಾ ಇತ್ತು. ಆದ್ರೆ ಯಾರು ಅಲ್ಲಿಗೆ ಬರ್ಲೇ ಇಲ್ಲ, ಹಣ್ಣುಗಳನ್ನ ತಗೊಂಡ್ ಬರ್ಲೂ ಇಲ್ಲ. ಸಮಯ ಹೋಗ್ತಾ ಹೋಗ್ತಾ ಪಾಪ ಗಜರಾಜನಿಗೆ ಹಸಿವು ಕೂಡ ತುಂಬಾನೇ ಜಾಸ್ತಿ ಆಗ್ತಾನೆ ಇತ್ತು. ಆವಾಗ ಗಜರಾಜ ಮನಸ್ಸಿನ ಒಳಗಡೆ ಈ ರೀತಿ ಅಂದ್ಕೊಂಡ, ಇದೊಂದು ಸರಿಯಾದ ಹಳ್ಳಿ. ಈ ಜಾಗದಲ್ಲಿ ಕೂಲಿ ಕೆಲಸ, ವ್ಯವಸಾಯ ಕೆಲಸ ಮಾಡೋರು ಮತ್ತೆ ಕುರಿ ಮೇಕೆಗಳನ್ನ ಮೇಯಿಸೋರು ಮಾತ್ರ ಇದ್ದಾರೆ. ಅದರಿಂದ ಇಲ್ಲಿ ಭಕ್ತಿಗೆ ಯಾರು ಶ್ರದ್ಧೆಯನ್ನ ಕೊಡಲ್ಲ ಅಂತ ಗೊತ್ತಿದ್ರು ಕೂಡ ನಾನೀಗ ಅವ್ರಿಗೋಸ್ಕರ ಕಾಯ್ತಾ ಕೂತ್ಕೊಂಡಿರೋದು ಅದು ನನ್ ತಪ್ಪು. ಇನ್ನು ಮುಂದೆ ನಾನು ಇಲ್ಲೇ ಇದ್ರೆ ಹಸುವಿಂದ ತಲೆ ತಿರುಗಿ ಬಿದ್ರು ಬೀಳ್ತೀನಿ. ನಾನು ಬೇಗ ಕಾಡಿಗೆ ಹೋಗಿ ಸಿಗೋ ಹಣ್ಣುಗಳನ್ನ ತಿನ್ಬೇಕು, ನಂದು ಹಸುವನ್ನ ಕೂಡ ಹೋಗಿಸ್ಬೇಕು. ಹಾಗೆ ಅಂದ್ಕೊಂಡು ಗಜರಾಜ ಅಡವಿಯೊಳಗಡೆ ಹೋದ. ಅಡವಿಗೆ ಹೋಗುವ ದಾರಿಯಲ್ಲಿ ಅವನಿಗೆ ಸಿಗುವ ಹಣ್ಣುಗಳನ್ನೆಲ್ಲ ತಿಂದು ಅವನು ಆ ಹೊತ್ತಿಗೆ ಅವನ ಹಸಿವನ್ನು ತೀರಿಸ್ಕೊಂಡ. ಹಬ್ಬ, ಹೊಟ್ಟೆ ತುಂಬ್ತು, ಹಸು ಕೂಡ ಹೋಗ್ಬಿಡ್ತು. ಇವಾಗ ನಾನು ಸ್ವಾಮಿ ಹತ್ರ ಹೋಗಿ ನೆಮ್ಮದಿಯಿಂದ ವಿಶ್ರಾಂತಿ ತಗೊಳ್ತೀನಿ. ಏನಾದ್ರೂ ಸಹಾಯ ಮಾಡು ಅಂತ ಯಾರಾದ್ರೂ ಬಂದ್ರೆ ಇವಾಗ ನನ್ನಿಂದ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಅವರಿಗೆ ಕೆಲ್ಸ ಇದ್ರೆ ಮಾತ್ರ ನನ್ ನೆನ್ಪು ಬರೋದು. ಅರೆ, ಆನೆಗೂ ಕೂಡ ಹೊಟ್ಟೆ ಇದೆ, ಅದಕ್ಕೂ ಕೂಡ ಹಸುವಾಗುತ್ತೆ. ತಿನ್ನೋಕೆ ಏನಾದ್ರೂ ಕೊಡೋಣ, ನಮ್ಗೆ ಅವಶ್ಯಕತೆ ಇದ್ದಾಗ ಅದು ಬಂದು ನಮ್ಗೆ ಸಹಾಯ ಮಾಡುತ್ತೆ. ಆತರ ಕರುಣೆ ಇಲ್ಲ ಯಾರಿಗೂ ಕೂಡ ಇಲ್ಲ. ಹಾಗೆ ಗಜರಾಜ ದೇವಸ್ಥಾನದ ಹತ್ತಿರ ಬಂದು ಅಲ್ಲೇ ಇದ್ದ ಮರದ ಕೆಳಗಡೆ ಮಲಗಿ ಹಾಯಾಗಿ ನಿದ್ರೆ ಮಾಡ್ತಾ ಇದ್ದ. ಆವಾಗಲೇ ಅಲ್ಲಿಗೆ ಮೈಥಿಲಿ ಅನ್ನುವ ಒಬ್ಳು ಹುಡುಗಿ ಬಂದು ಗಜರಾಜನ ಜೊತೆ ಆಟಾಡುವ ಅಂತ. ಆದ್ರೆ ಗಜರಾಜ ನಿದ್ದೆ ಮಾಡಿದನ್ನ ನೋಡಿ, ಅರೆ, ಗಜರಾಜ ನಿದ್ರೆ ಮಾಡಿದ್ದಾರೆ ಅಲ್ವಾ, ಅವ್ರನ್ನ ಇವಾಗ ನಾನೇ ಕೆಬ್ಬಿಸ್ಬೇಕು. ಅವ್ರ ಎದ್ಮೇಲೆ ಆಟಾಡ್ತೀನಿ. ಹಾಗಂತ ಅಂದ್ಕೊಂಡು ಅವಳು ಅಲ್ಲಿಂದ ಹೋಗ್ತಾ ಇದ್ದಾಗ ಕಣ್ಣು ತೆರೆದು ನೋಡಿದ ಗಜರಾಜ ಮೈಥಿಲಿನ ನೋಡಿ ಹೀಗೆ ಹೇಳ್ದ, ಏನಮ್ಮ ಮೈಥಿಲಿ, ಹೀಗ್ ಬಂದು ಹಾಗೋಗ್ತಾ ಇದ್ಯಾ? ಏನು ಇಲ್ಲ ಗಜರಾಜ, ನಂಗೆ ನಿನ್ ಜೊತೆ ಆಟಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಇಲ್ಲಿಗ್ ಬಂದೆ. ನೀನು ನಿದ್ರೆ ಮಾಡ್ತಿದ್ಯಲ್ವಾ, ಅದನ್ನ ನೋಡಿ ನಿನ್ನ ಕಷ್ಟ ಪಡಿಸ್ಬಾರ್ದು ಅಂತ ಅನ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಹೌದು ಮೈಥಿಲಿ, ನಂಗೆ ತುಂಬಾ ಹಸ್ವಾಗಿತ್ತು. ನಾನು ಕಾಡಿಗೆ ಹೋಗಿ ತುಂಬಾ ಹಣ್ಣುಗಳನ್ನ ತಿಂದೆ. ನನಗಿವಾಗ ಹೊಟ್ಟೆ ಸ್ವಲ್ಪ ನೋವಾಗ್ತಿದೆ. ನನಗಿವಾಗ ನಿನ್ ಜೊತೆ ಆಟಾಡಕ್ ಆಗಲ್ಲ. ನಾವು ಬೇಕಾದ್ರೆ ಆಮೇಲೆ ಆಟಾಡೋಣ, ಸರಿನಾ? ಅದನ್ ಕೇಳಿ ಮೈಥಿಲಿ ತುಂಬಾ ಬೇಜಾರಿಂದ ಅಲ್ಲಿಂದ ಹೋಗ್ಬಿಟ್ಲು. ಗಜರಾಜ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ. ಹಾಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ಗಜರಾಜ ನದಿಯ ಹತ್ರ ಬಂದ. ಆವಾಗ ಮೊದ್ಲೇ ಆ ನದಿಯಲ್ಲಿ ಮೊಸಳೆ ಇದ್ದು ತನಗೆ ಆಹಾರ ಏನಾದ್ರೂ ಸಿಗುತ್ತಾ ಅಂತ ಕಾಯ್ತಾ ಇದ್ದ ಸಮಯ ಅದು. ಅದೇ ಸಮಯದಲ್ಲಿ ಗಜರಾಜ ನದಿಗೆ ಬಂದು ಬಾಯಾರಿಕೆ ಆಗ್ತಿದೆ ಅಂತ ನೀರ್ ಕುಡಿತಾ ಇದ್ದಾಗ ಆ ಅವಕಾಶನ ಉಪಯೋಗ ಮಾಡಿ ಗಜರಾಜನ ಕಾಲನ್ನು ಕಚ್ಬಿಡ್ತು ಆ ಮೊಸಳೆ. ಆವಾಗ ಗಜರಾಜ ನೋವಿನಿಂದ ಕಿಚ್ತಾ ಇದ್ದ, ಗಣೇಶ, ನನ್ನ ಕಾಪಾಡಪ್ಪ.
ಆ ಸಮಯದಲ್ಲಿ ತಕ್ಷಣ ಗಣೇಶ ಅಲ್ಲಿ ಪ್ರತ್ಯಕ್ಷವಾದ. ಗಜರಾಜ, ಭಯ ಪಡ್ಬೇಡ, ಕಷ್ಟ ಪಡ್ಬೇಡ, ನಾನು ಬಂದಿದ್ದೀನಿ ಅಲ್ವಾ, ನಾನು ಹಿಂಗೆ ಏನೂ ಆಗಕ್ ಬಿಡಲ್ಲ. ಹಾಗೆ ಗಣೇಶ ಗಜರಾಜನನ್ನು ಮೊಸಳೆಯಿಂದ ಕಾಪಾಡಿ ಹೊರಗಡೆ ಕರ್ಕೊಂಡು ಬಂದ. ಪಾಪ ಗಜರಾಜನಿಗೆ ಗಾಯ ಆಗಿದ್ರಿಂದ ಆ ನೋವನ್ನು ತಡ್ಕೊಳಕ್ಕಾಗದೆ ಅವನು ಕಷ್ಟಪಡ್ತಾ ಇರೋದನ್ನ ನೋಡಿ ಆ ಗಾಯವನ್ನೇ ಮಾಯ ಮಾಡ್ದ. ಆವಾಗ ಗಜರಾಜ ಗಣೇಶನ ಹತ್ತಿರ, ಇದರಿಂದ ನಿಂದು ದರ್ಶನ ಸಿಕ್ಕಿದಿಕ್ಕೆ ನಂಗೆ ತುಂಬಾ ಸಂತೋಷ ಆಯ್ತು ಗಣೇಶ. ನಂಗೆ ನೀನು ತುಂಬಾ ಇಷ್ಟ ಆದೆ ಗಜರಾಜ. ನೀನು ಅಪಾಯದಲ್ಲಿದ್ದಾಗ ನಾನು ಬರ್ದೆ ಹೇಗಿರ್ತೀನಿ ಹೇಳು ಗಜರಾಜ. ನೀನ್ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿರ್ತೀನಿ. ನಿನಗಿನ್ನು ಯಾವುದೇ ಒಂದು ಅಪಾಯನೂ ಬರೋದಿಲ್ಲ. ನೀನು ಸಂತೋಷದಿಂದ ಇರು. ಹಾಗೆ ಹೇಳಿ ಗಣೇಶ ಮಾಯವಾದ. ಆ ದಿನದಿಂದ ಗಜರಾಜ ಇನ್ನು ಸಂತೋಷವಾಗಿ ಬಾಳ್ತಾ ಇದ್ದ. ಕೈಲಾಸದಲ್ಲಿ ತುಂಬಾ ಬೇಜಾರಿಂದ ಒಂದ್ ಕಡೆ ಕೂತ್ಕೊಂಡಿದ್ದ ಗಣೇಶನ ಹತ್ತಿರ ಅವರ ತಂದೆ ತಾಯಿ ಬಂದ್ರು. ಮಗನೇ ಗಣೇಶ, ಯಾಕಪ್ಪ ಇಷ್ಟು ಬೇಜಾರಿಂದ ಕೂತ್ಕೊಂಡಿದ್ಯಾ? ನಿಮ್ಮ ಹತ್ರ ನಾನು ಒಂದು ಕೋರಿಕೆನ ಕೇಳೋಣ ಅಂತ ಇದ್ದೆ. ಆದ್ರೆ ನೀವು ಹೇಗಿದ್ರು ಆಗಲ್ಲ ಅಂತ ಹೇಳ್ತೀರಾ. ಕೇಳಿ ಕಷ್ಟಪಡೋಕ್ಕಿಂತ ಹೀಗೆ ಕೇಳೋದೆ ಕಷ್ಟಪಡೋದು ತುಂಬಾ ಒಳ್ಳೇದು ಅಂತ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ಅಮ್ಮ. ಹಾಗಂತ ಗಣೇಶ ಹೇಳ್ದ. ಗಣೇಶ ಹೇಳಿದ ಮಾತನ್ನ ಕೇಳಿ ತಂದೆ ತಾಯಿ ಇಬ್ರು ಕೂಡ ಜೋರಾಗಿ ನಗಾಡಿದ್ರು. ಆದ್ರಿಂದ ಗಣೇಶನಿಗೆ ಇನ್ನು ತುಂಬಾನೇ ಬೇಜಾರಾಯ್ತು. ಮಗ ಕಷ್ಟದಲ್ಲಿದ್ದಾಗ ಯಾವ ಅಪ್ಪ ಅಮ್ಮನಾದ್ರೂ ನಗ್ತಾರ ಹೇಳಿ? ನಿಮ್ಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ, ನನ್ಗೆ ಗೊತ್ತಾಗೋಯ್ತು. ಮಗ ಗಣೇಶ, ನೀನು ಕಷ್ಟಪಡ್ತಾ ಇರೋದನ್ನ ನೋಡ್ಕೊಂಡು ನಾವೇ ನಗ್ತಾ ಇಲ್ಲ. ನಿನ್ನ ಕಷ್ಟವನ್ನ ತೀರ್ಸೋದೆ ನಾವು ಬೇರೇನ್ ಮಾಡ್ತೀವಿ ಹೇಳು? ಹಾಗಂತ ಹೇಳಿದಾಗ ಗಣೇಶ ಮೇಲನೆ ನಗಾಡಿ, ಅಪ್ಪ, ನನ್ ಕೋರಿಕೆನ ನೀವು ಕೇಳು ಅಂತ ಹೇಳ್ತಾ ಇದ್ದೀರಾ? ಕೋರಿಕೆನ ನೀನು ಕೇಳಲೇಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಿನ್ನಪ್ಪ ಬೇಡ ಅಂತ ಹೇಳಿದ್ರೆ ನೀನೇನ್ ಸುಮ್ನೆ ಇರ್ತೀಯ ಗಣೇಶ? ನಾನು ಹೇಗಮ್ಮ ಸುಮ್ನೆ ಇರ್ತೀನಿ? ನನ್ ಕೋರಿಕೆ ನೆರವೇರೋ ತನಕನು ನಾನು ಊಟನೂ ಮಾಡಲ್ಲ, ನೀರು ಕೂಡ ಕುಡಿಯಲ್ಲ. ಅಯ್ಯೋ, ಆ ಕೆಲ್ಸ ಮಾತ್ರ ಮಾಡ್ಲೇಬಾರ್ದು. ನೀನು ನಿಂದು ಕೋರಿಕೆ ಕೇಳಿದ್ಮೇಲೇನು ನಾವೇನು ಆಗಲ್ಲ ಅಂತ ಹೇಳ್ತೀವ, ಇಲ್ಲ ಬೇಡ ಅಂತ ಹೇಳ್ತೀವ? ಇಲ್ಲ ಅಮ್ಮ, ಇಲ್ಲ, ನೀವು ಖಂಡಿತವಾಗ್ಲೂ ಆಗಲ್ಲ ಅಂತ ಹೇಳೋದೇ ಇಲ್ಲ. ಮಗನೇ ಗಣೇಶ, ನೀನ್ ಇವಾಗ ಭೂಲೋಕಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಿದ್ಯಾ ಅಂತ ನಾವು ತಿಳ್ಕೊಳ್ಬೋದಾ? ಅಪ್ಪ, ನಾನು ಮತ್ತೆ ಪುನಃ ನಂದು ಭಕ್ತರನ್ನ ಪರೀಕ್ಷೆ ಮಾಡಿ ನೋಡ್ಬೇಕು ಅಂತ ಅನಿಸ್ತಾ ಇದ್ದೆ. ಅದಕ್ಕೆ ನಾನಿವಾಗ ಭೂಲೋಕಕ್ಕೆ ಹೋಗಿ ನಂದು ಆಸೆಗಳೆಲ್ಲ ನೆರವೇರಿದ್ಮೇಲೆ ನಾನು ಇಲ್ಲಿಗೆ ಬೇಗ ಬಂದ್ಬಿಡ್ತೀನಿ ಅಪ್ಪ. ಸರಿ ಗಣೇಶ, ಜೋಪಾನವಾಗಿ ಹೋಗ್ಬಿಟ್ಬಾ. ಹಾಗಂತ ಹೇಳಿದಾಗ ಗಣೇಶ ತುಂಬಾ ಸಂತೋಷದಿಂದ ಮಾತಾ ಪಾರ್ವತಿ ದೇವಿ ಹತ್ರ ಆಶೀರ್ವಾದ ತಕೊಂಡು ಅಲ್ಲಿಂದ ಹೊರಟ್ರು. ಶಿವ ಪಾರ್ವತಿ ಇಬ್ರು ಕೂಡ ಗಣೇಶನಿಗೆ ಆಶೀರ್ವಾದ ಮಾಡಿದ್ರು. ಗಣೇಶ ಪರ್ವತಪುರ ಅನ್ನುವ ಗ್ರಾಮಕ್ಕೆ ಬಂದ. ಅವನು ದಿಕ್ಕುಗಳನ್ನ ನೋಡಿ, ಇವಾಗ ನಾನು ಈ ಕಾಲದಲ್ಲಿ ನನ್ನ ಭಕ್ತರ ಹತ್ರ ಹೋದ್ರೆ ಅವರು ನಾನೇ ಬಂದಿದ್ದೀನಿ ಅಂತ ಕಂಡು ಹಿಡಿದು ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ನಾನಿವಾಗ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಮಾರುವೇಷದಲ್ಲಿ ಹೋಗ್ತೀನಿ. ಹಾಗಂತ ಅನ್ಕೊಂಡು ಒಬ್ಬ ಬಡ ಬಾಲಕನಾಗಿ ವೇಷ ಬದಲಾಯಿಸ್ಕೊಂಡು ಒಂದ್ ಕೈಯಲ್ಲಿ ಅಕ್ಕಿ, ಇನ್ನೊಂದ್ ಕೈಯಲ್ಲಿ ಸ್ಪೂನ್ ಹಿಡ್ಕೊಂಡು ಊರೆಲ್ಲ ಏನೇನೋ ಮಾತಾಡ್ಕೊಂಡು ಗಣೇಶ ತಿರ್ಗಾಡ್ತಾ ಇದ್ದ. ನನ್ನ ಹತ್ರ ಹಾಲು ಅಕ್ಕಿನೂ ಇದೆ, ನನ್ಗೆ ಯಾರಾದ್ರೂ ಪಾಯಸ ಮಾಡ್ಕೊಡ್ತೀರಾ? ನನ್ಗೆ ಪಾಯಸ ಅಂದ್ರೆ ತುಂಬಾ ತುಂಬಾ ಇಷ್ಟ. ಹಾಗಂತ ಕೇಳ್ತಾ ಇದ್ದ. ಆ ಹುಡುಗನ ಕೈಯಲ್ಲಿ ಹಾಲಿಲ್ಲ, ಆದ್ರೂ ಹಾಲಿದೆ ಅಂತ ಅವನು ಹೇಳಿದ್ರಿಂದ ಅವನು ಯಾವನೋ ಒಬ್ಬ ಹುಚ್ಚು ಹುಡುಗ ಅಂತ ಅನ್ಕೊಂಡ್ರು ಆ ಊರಿನವರು. ಆದ್ರಿಂದ ಇಲ್ಲಪ್ಪ, ನಮಗ್ ಕೆಲ್ಸ ಇದೆ, ನಮ್ಮಿಂದ ಇವಾಗ ಪಾಯಸ ಮಾಡಿ ಕೊಡಕ್ಕಾಗಲ್ಲ ಅಂತ ಏನೇನು ಹೇಳಿ ಕಳಿಸ್ತಾ ಇದ್ರು. ಆವಾಗ ಗಣೇಶ ಮುಂದೆ ಹಾಲ್ ಬೇಕು, ಪಾಯಸ ಬೇಕು ಅಂತ ಅನ್ಕೊಂಡ್ ಹೋಗ್ತಾ ಇದ್ದ. ಆವಾಗ ಅವನನ್ನು ಗಮನಿಸಿದ ಒಬ್ರು ವಯಸ್ಸಾದ ಅಜ್ಜಿ ಕರೆದ್ರು. ಇಲ್ ನೋಡಪ್ಪ, ನೀನು ನನ್ನ ಹತ್ರ ಬಾ, ನಿಂಗೆ ನಾನು ಪಾಯಸ ಮಾಡ್ಕೊಡ್ತೀನಿ. ಹಾಗಂತ ಕರೆದಾಗ ಆ ಹುಡುಗ ತುಂಬಾ ಸಂತೋಷದಿಂದ ಆ ವಯಸ್ಸಾದ ಅಜ್ಜಿಯ ಹತ್ತಿರ ಬಂದ. ಆವಾಗ ಗಣೇಶ ಸಂತೋಷದಿಂದ, ನನ್ಗೆ ನೀವು ನಿಜವಾಗ್ಲೂ ಪಾಯಸ ಮಾಡ್ಕೊಡ್ತೀರಾ ಅಜ್ಜಿ? ಓ, ಮಾಡ್ಕೊಡ್ತೀನಿ ಅಪ್ಪ. ಆದ್ರೆ ಪಾಯಸ ಮಾಡೋದಿಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳು ನಿನ್ನ ಹತ್ರ ಇದೆ ಅಲ್ವಾ? ನಿಮ್ಗೆ ಏನ್ ಬೇಕು ಅಂತ ಹೇಳಿ, ಅದು 1 ನಿಮಿಷದಲ್ಲಿ ಇಲ್ಲಿರುತ್ತೆ. ಪಾಯಸ ಮಾಡೋದಿಕ್ಕೆ ಮುಖ್ಯವಾಗಿ ಹಾಲ್ ಬೇಕು. ನಿನ್ನ ಹತ್ರ ಹಾಲ್ ಇಲ್ವಾಪ್ಪ? ಇದೆ ಅಜ್ಜಿ, ನಿಮ್ಗೆ ಎಷ್ಟು ಹಾಲ್ ಬೇಕೋ ನಾನು ಅಷ್ಟು ಹಾಲ್ ಕೊಡ್ತೀನಿ. ನಿಮ್ಮ ಹತ್ರ ಇರೋ ಒಂದು ದೊಡ್ಡ ಪಾತ್ರೆನ ತಗೊಂಡ್ ಬನ್ನಿ ಅಜ್ಜಿ. ಹಾಗಂತ ಹೇಳಿದಾಗ ವಯಸ್ಸಾದ ಅಜ್ಜಿ ಹೋಗಿ ಒಂದು ದೊಡ್ಡದಾಗಿರುವ ದೊಡ್ಡ ಪಾತ್ರೆನ ತಗೊಂಡ್ ಬಂದು ಹೊರಗಡೆ ಇಟ್ರು. ಅಜ್ಜಿ, ಇದು ಬೇಗ ತುಂಬೋಗುತ್ತೆ, ಬೇರೆ ಇನ್ನೊಂದ್ ಪಾತ್ರೆನ ತಗೊಂಡ್ ಬನ್ನಿ ಅಜ್ಜಿ. ಹಾಗಂತ ಹೇಳಿದಾಗ ಆ ವಯಸ್ಸಾದ ಅಜ್ಜಿ ಸರಿ ಅಂತ ಹೇಳಿ ಪುನಃ ಒಳಗಡೆ ಹೋಗಿ ಒಂದು ದೊಡ್ಡ ಪಾತ್ರೆನ ತಗೊಂಡ್ ಬಂದ್ರು. ಆವಾಗ ಗಣೇಶ ಅವನ ಸ್ಪೂನನ್ನ ಆ ಪಾತ್ರೆಯ ಮೇಲೆ ಇಟ್ಟ ತಕ್ಷಣ ಅದರಿಂದ ಹಾಲು ಸುರಿಯಕ್ಕೆ ಶುರುವಾಯ್ತು. ಪಾತ್ರೆಗಳು ತುಂಬೇನೆ ಹೋಯ್ತು. ಅದನ್ನ ನೋಡಿ ಅಜ್ಜಿ ತುಂಬಾ ಆಶ್ಚರ್ಯಪಟ್ರು. ಇಷ್ಟೆಲ್ಲ ಹಾಲಾಕಿ ಪಾಯಸ ಮಾಡಿದ್ರೆ ಬೇರೆ ಇನ್ಯಾರಪ್ಪ ತಿಂತಾರೆ? ನಾವು ತಿನ್ನೋಣ ಅಜ್ಜಿ. ಅಜ್ಜಿನೂ ಸರಿ ಅಂತ ಹೇಳಿ ಆ ಎಲ್ಲ ಹಾಲಿನಿಂದ
ಪಾಯಸನೂ ಮಾಡಿ ಮುಗಿಸಿದ್ರು. ಆಮೇಲೆ ಆ ಪಾಯಸನ ಗಣೇಶನ ಹತ್ತಿರ ತಿನ್ನಕ್ಕೆ ಕೊಟ್ರು. ಗಣೇಶ ಪಾಯಸ ಕುಡಿತಿದ್ದ. ಹಬ್ಬ, ಪಾಯಸ ತುಂಬಾ ಚೆನ್ನಾಗಿತ್ತು. ತುಂಬಾ ಸಂತೋಷಪ್ಪ. ಉಳ್ದಿರೋ ಪಾಯಸನ ಏನಪ್ಪ ಮಾಡೋದು? ನೀವಿದ್ನ ಊರಿಡಿ ತಗೊಂಡೋಗಿ ಕೊಟ್ಟು ಬನ್ನಿ. ಅಲ್ಲಿವರೆಗೂ ನಾನ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ. ಹಾಗಂತ ಹೇಳಿದಾಗ ಆ ವಯಸ್ಸಾದ ಅಜ್ಜಿ ಪಾಪ ಆ ಎಲ್ಲ ಪಾಯಸವನ್ನು ತಲೆಯಲ್ಲಿ ಇಟ್ಕೊಂಡು ಕೈಯಲ್ಲಿ ಕಪ್ ಹಿಡ್ಕೊಂಡು ಊರಿನ ಮಧ್ಯದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಲ್ಲಿ ಬರೋರಿಗೆ ಎಲ್ರಿಗೂ ಕೂಡ ಕಪ್ಪಲ್ಲಿ ಪಾಯಸ ಹಾಕಿ ಕೊಡ್ತಾ ಇದ್ರು. ಹಾಗೆ ಸಂಜೆ ಸಮಯದವರೆಗೂ ಪಾಪ ಅವರು ಪಾಯಸ ಎಲ್ರಿಗೂ ಹಾಕಿ ಕೊಡ್ತಾನೆ ಇದ್ರು. ಆದ್ರೂ ಕೂಡ ಪಾಯಸ ಕಡಿಮೆ ಆಗ್ಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಆ ಪಾಯಸ ತಗೊಂಡು ಅವರು ಮನೆಗೆ ವಾಪಸ್ ಬಂದ್ರು. ಏನಪ್ಪ, ಎಷ್ಟ್ ಜನಕ್ಕೆ ಪಾಯಸ ಕೊಟ್ರು? ಇದು ಮಾತ್ರ ಕಡಿಮೆನೇ ಆಗಿಲ್ಲ. ಈ ಪಾಯಸ ಉಳಿತಾನೇ ಇದೆ. ಈ ಉಳ್ದಿರೋ ಪಾಯಸನ ನಾನು ಏನ್ ಮಾಡೋದು? ಆವಾಗ ಗಣೇಶ, ಇಲ್ ನೋಡಿ ಅಜ್ಜಿ, ಉಳ್ದಿರೋ ಪಾಯಸನ 4 ಪಾತ್ರೆಗೆ ಹಾಕಿ ಈ ಮನೆಯಲ್ಲಿರೋ 4 ಮೂಲೆಯಲ್ಲಿ ಇಡಿ. ನಿಮ್ದು ಕಷ್ಟಕ್ಕೆ ತಕ್ಕ ಫಲಿತಾಂಶ ಸಿಗುತ್ತೆ. ಹಾಗಂತ ಹೇಳಿ ಗಣೇಶ ಅಲ್ಲಿಂದ ಹೋಗ್ಬಿಟ್ಟ. ಆವಾಗ ಅಜ್ಜಿ ಗಣೇಶ ಹೇಳಿದ ಹಾಗೇನೆ ಇನ್ನೂ 2 ಪಾತ್ರೆಗಳನ್ನ ತಗೊಂಡ್ ಬಂದು ಅದರಲ್ಲಿ ಪಾಯಸ ಹಾಕಿ ಮನೇಲಿ 4 ಕಡೆನೂ ಅವರು ಇಟ್ಬಿಟ್ಟು ಆ ದಿನ ರಾತ್ರಿ ಮಲಗಿ ನಿದ್ದೆ ಮಾಡಿದ್ರು. ಮರ್ದಿನ ಅವರು ಎದ್ದು ನೋಡಿದಾಗ ಆ 4 ಪಾತ್ರೆಗಳಲ್ಲೂ ಕೂಡ ಚಿನ್ನದ ನಾಣ್ಯಗಳು ತುಂಬಿರೋದನ್ನ ನೋಡಿದ್ರು. ಆವಾಗ ಮನೆಯಲ್ಲಿ ಗೋಡೆಯಲ್ಲಿದ್ದ ಗಣೇಶನ ಫೋಟೋ ಹೊಳಿತಾ ಇತ್ತು. ಆವಾಗ ಅವ್ರಿಗೆ ಅರ್ಥ ಆಯ್ತು ಮನೆಗ್ ಬಂದಿದ್ದು ಗಣೇಶನೇ ಅಂತ. ಅದಕ್ಕೆ ಅಜ್ಜಿ, ನನ್ ಮನೆಗೆ ಮಗು ರೂಪದಲ್ಲಿ ಬಂದಿದ್ದು ನೀನಪ್ಪ ಗಣೇಶ. ನನ್ಗೆ ತುಂಬಾ ಸಂತೋಷಪ್ಪ. ಈ ಜನ್ಮ ಪೂರ್ತಿ ಸಾರ್ಥಕ ಆಯ್ತು. ಹಾಗೆ ಆ ದಿನದಿಂದ ಆ ಅಜ್ಜಿ ಸಂತೋಷವಾಗಿ ಬಾಳ್ತಾ ಇದ್ರು.